Hello everyone, welcome to physics class, current electricity class number 20. So today we are going to discuss about continued part of numericals on combination of resistors. Find equivalent resistance between A and B. First problem, ನಾವೇನು ಲಾಸ್ಟ್ ಪ್ರೀವಿಯಸ್ ಆಗಿ ಫಿಫ್ತ್ ಪ್ರಾಬ್ಲಮ್ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಸಿಕ್ಸ್ತ್ ಪ್ರಾಬ್ಲಮ್ ನೋಡಿ ಯಾವ ತರ ಇದೆ. ನಾವು this is the circuit, one resistor, this is another resistor, this is one more resistor, and this is another resistor, and this is the resistor. Okay na? This is A and this one is B. This is having resistances R and R. ನಾನು ಜನರಲ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನೀವು ವ್ಯಾಲ್ಯೂಸ್ ಕೊಟ್ರಿ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ ಅವೆಲ್ಲ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ನೀವು ಸಿಂಪ್ಲಿಫಿಕೇಶನ್ ಮಾಡೋದನ್ನು ಮಾಡಬಹುದು. ಓಕೆನಾ? ನಾವು ಆದ್ರೆ ನಿಮ್ಗೆ ಮೆಥಡ್ ಗೊತ್ತಿರ್ಬೇಕಷ್ಟೇ. ಈಗ ನೋಡಿ, ಈ ಮೆಥಡ್ ನಾವು ವೀಟ್ ಸ್ಟೋನ್ ಬ್ರಿಡ್ಜ್ ಮೆಥಡ್ ಅಲ್ಲಿ ಅಪ್ಲೈ ಮಾಡ್ತೀವಿ. ವೀಟ್ ಸ್ಟೋನ್ ಬ್ರಿಡ್ಜ್ ನೆನಪಿರೋಣ. ವೀಟ್ ಸ್ಟೋನ್ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಕಂಡೀಷನ್ P by Q is equal to R by S. Okay na? P by Q is equal to R by S. When current flows through the galvanometer becomes 0. ಇದರಲ್ಲಿ ಕರೆಂಟ್ ಫ್ಲೋ ಆಗೋದು 0 ಆಗಬೇಕು ಅಂದ್ರೆ ಇಲ್ಲಿರೋ ಪೊಟೆನ್ಶಿಯಲ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಓಕೆನಾ? ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು, ಇವೆರಡು ಸೇಮ್ ಇದೆ ಅಂತಂದ್ರೆ ಇದು ನೋ ನೀಡ್. ಈ ಏನಿದೆ ಈ ಆರ್ ಅವಶ್ಯಕತೆನೇ ಇರೋದಿಲ್ಲ. ಓಕೆನಾ? ಈ ರೇಷಿಯೋ ಈಕ್ವಲ್ ಇರ್ಬೇಕಲ್ಲ. ಈಗ ನೋಡಿ, ಇದು ಆರ್, ಪಿ ಅಂದ್ರೆ ಆರ್ ಇದೆ, ಕ್ಯೂ ಅಂದ್ರೆ ಆರ್ ಇದೆ, ಇಸ್ ಈಕ್ವಲ್ ಟು ಆರ್ ಅಂದ್ರೆ ಆರ್ ಇದೆ, ಎಸ್ ಅಂದ್ರೆ ಆರ್ ಇದೆ, 1 ಇಸ್ ಈಕ್ವಲ್ ಟು 1. ಬ್ಯಾಲೆನ್ಸಿಂಗ್ ಕಂಡೀಷನ್ ಕರೆಕ್ಟ್ ಇದೆಯಲ್ಲ. ಸೊ ದಟ್ಸ್ ವೈ ಈಗ ನೀವು ಸೊಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ದಿಸ್ ಇಸ್ ಒನ್ ರೆಸಿಸ್ಟರ್, this is another resistor, this one is one more resistor, and this one is another resistor. Okay na? So this is A and this one is B. ಈ ಮಧ್ಯೆ ಇರುವಂತ ರೆಸಿಸ್ಟರ್ ನ ನಾವು ಕೈ ಬಿಡಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿಲ್ಲ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಏನು ಆಫರ್ ಮಾಡುತ್ತೆ? ಏನು ಆಫರ್ ಮಾಡೋದಿಲ್ಲ. ಓಕೆನಾ? ಸೊ ಈಗ ಆರ್ 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 ಅಂಡ್ ಆರ್, ಇದು ಯಾವ ತರ ಇದೆ ನೋಡಿ ಕನೆಕ್ಷನ್. ಇದನ್ನೇ ಇನ್ನೊಂದು ಸ್ಟೆಪ್ ಅಲ್ಲಿ ಬರ್ಕೊಳ್ತೀನಿ. ಇಲ್ಲಿ ಏನಾಗುತ್ತೆ, ಕರೆಂಟ್ ಡಿವೈಡ್ ಆಗುತ್ತಾ? ಕರೆಂಟ್ ಡಿವೈಡ್ ಆಗುತ್ತೆ ಅಂತಂದ್ರೆ ಈ ತರ ಬರ್ಕೋಬೋದಾ? ಓಕೆನಾ? ಇಲ್ಲಿ ಏನು ಕರೆಂಟ್ ಡಿವೈಡ್ ಆಗಲ್ವಲ್ಲ. ಬರಿಬೋದಾ ಈ ತರ ನೋಡಿ? ಇವೆರಡು ಸೀರೀಸ್, ಆರ್ 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 ಎ ಬಿ. ಓಕೆನಾ? ಈಗ ಇದನ್ನೇ ಇನ್ನೊಂದು ಸ್ಟೆಪ್ ಅಲ್ಲಿ ಇವೆರಡು ಕಾಂಬಿನೇಷನ್ ಮಾಡಿದ್ರೆ ದಿಸ್ ಬಿಕಮ್ಸ್ 2R ಅಂಡ್ ದಿಸ್ ಬಿಕಮ್ಸ್ 2R. ಸೀರೀಸ್ ಕಾಂಬಿನೇಷನ್ ಅಲ್ವಾ? 2R, ದಿಸ್ ಇಸ್ ಎ, ದಿಸ್ ಒನ್ ಇಸ್ ಬಿ. ಇವೆರಡು ಏನಾಗಿದೆ ಈಗ? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ 1/RP is equal to 1/2R plus 1/2R. 1/2R plus 1/2R. Then 1/RP is equal to 2/2R. 2 get cancel. Then 1/R ಬರುತ್ತೆ. 1/RP ಬದಲು ನಮಗೆ RP ಎಲ್ಲ ಬೇಕಾಗಿರೋದು. RP is equal to R. So this is the equivalent resistance. ಓಕೆನಾ? ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಗೊತ್ತಾಗ್ತಿದೆನಾ? ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ನೋಡಿ, ಇಲ್ಲಿ 2 ರೆಸಿಸ್ಟರ್ ಇದೆ, ಇಲ್ಲೂ 2 ರೆಸಿಸ್ಟರ್ ಇದೆ, ಮಧ್ಯೆ ಇನ್ನೊಂದು ರೆಸಿಸ್ಟರ್ ಇದೆ ಅಂದ್ರೆ ಇದು ಬ್ಯಾಲೆನ್ಸ್ ಆಗುತ್ತಾ ಕಂಡೀಷನ್ ಅನ್ನೋದನ್ನ ಚೆಕ್ ಮಾಡಬೇಕು. ಇನ್ನು ನಂಬರ್ ಆಫ್ ಪ್ರಾಬ್ಲಮ್ ಬರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಮಾಡಬೇಕು ಅನ್ನೋದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್, ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಸೆವೆಂತ್ ಪ್ರಾಬ್ಲಮ್, ಸರ್ಕ್ಯೂಟ್ ಈ ತರ ಇದೆ. This is
one resistor, and this one is another resistor, and this one is third resistor. ಇಲ್ಲಿ ಇನ್ನೊಂದು ರೆಸಿಸ್ಟರ್ ನ ಕಾಂಬಿನೇಷನ್ ಮಾಡ್ತಿದ್ದಾರೆ, and here from ಓಕೆನಾ ಎ ಬಿ ಈ ತರ ಇದೆ ಕನೆಕ್ಷನ್. ಇದಕ್ಕೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 5 ohm, 10 ohm, 30 ohm, 20 ohm, 10 ohm. These are the given values. Now what we have to find out? Find equivalent resistance between A and B. ಓಕೆನಾ? ಸೊ ಈಗ ನೀವು ಇದನ್ನ ಯಾವ ತರ ಬರ್ಕೋಬೇಕು ನೋಡಿ, ಇಲ್ಲಿ 2 ರೆಸಿಸ್ಟರ್ ಇದೆನಾ, ಇಲ್ಲೂ 2 ರೆಸಿಸ್ಟರ್ ಇದೆನಾ, ಇವೆರಡರ ಮಧ್ಯೆ ಇದು ಇದೆನಾ. ಈಗ ಬೇಕಿದ್ರೆ ನೀವು ಇದನ್ನ ಎ ಪಾಯಿಂಟ್ ಅನ್ಕೊಳ್ಳಿ, ಇದನ್ನ ಟಿ ಪಾಯಿಂಟ್ ಅನ್ಕೊಳ್ಳಿ, ಇದನ್ನ ಬಿ ಪಾಯಿಂಟ್ ಅನ್ಕೊಳ್ಳಿ, ಇದನ್ನ ಸಿ ಪಾಯಿಂಟ್ ಅನ್ಕೊಳ್ಳಿ. ಓಕೆನಾ? ಈಗ ಎ ಇಂದ ಸ್ಟಾರ್ಟ್ ಮಾಡಿ. ಎ ಈ ಟರ್ಮಿನಲ್ ಎ ಅಂತ ಕನ್ಸಿಡರ್, ಸ್ಮಾಲ್ ಎ ಅಂತ ತಗೊಳ್ತೀನಿ. ಎ ಇಂದ ಒಂದು 5 ohm ರೆಸಿಸ್ಟರ್ ಇದೆ, ಇನ್ನೊಂದು 10 ohm ರೆಸಿಸ್ಟರ್ ಇದೆ. ಓಕೆನಾ? 5 ohm ಎಲ್ಲಿಗಿದೆ? ಡಿ ಇದೆ. ಇದನ್ನ ನೀವು ಬಿ ಅಂತ ತಗೊಳ್ಳಿ, ಇದನ್ನ ಡಿ ಅಂತ ತಗೊಳ್ಳಿ, ಏನು ಚೇಂಜಸ್ ಇಲ್ಲ, ಟರ್ಮ್ ಚೇಂಜ್ ಆಗುತ್ತೆ ಅಷ್ಟೇ. ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. 5 ohm ಬಿ ಕನೆಕ್ಟ್ ಇದೆ, ಅಂಡ್ ಎ ಗೋಸ್ ಟು ಡಿ. ಬಿ ಓಕೆನಾ? ಇದು 5 ohm, ಇದು 10 ohm. ಈ ತರ ಕನೆಕ್ಷನ್ ಇದೆ. ಇವೆರಡರ ಮಧ್ಯೆ ಬಿ ಮತ್ತೆ ಡಿ ಮಧ್ಯೆ ಇನ್ನೊಂದು ರೆಸಿಸ್ಟರ್ ಇದೆ, ಹೌದಾ? ಈ ತರ ಇದು ಡಿ, ಇದೆಷ್ಟು? 30 ohm. ನೆಕ್ಸ್ಟ್ ಬಿ ಮತ್ತೆ ಸಿ, ಇಲ್ಲೊಂದು ಪಾಯಿಂಟ್ ಮಾಡ್ಕೊಳ್ಳಿ, ಸಿ ಪಾಯಿಂಟ್ ಅಂತ. ಬಿ ಮತ್ತೆ ಸಿ ಮಧ್ಯೆ ಒಂದು ರೆಸಿಸ್ಟರ್ ಇದೆ ಅಲ್ಲ ಇಲ್ಲಿ. ನೆಕ್ಸ್ಟ್ ಸಿ ಮತ್ತೆ ಡಿ ಮಧ್ಯೆ ಇನ್ನೊಂದು ರೆಸಿಸ್ಟರ್ ಇದೆ. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು. ಏನಿದು? ವಿಸ್ಟೋನ್ ಬ್ರಿಡ್ಜ್, ಹೌದು ತಾನೆ? ದಿಸ್ ಇಸ್ 10 ohm, ದಿಸ್ ಒನ್ ಇಸ್ 20 ohm. ಓಕೆನಾ? ಈಗ ಇದು ಬ್ಯಾಲೆನ್ಸ್ಡ್ ವಿಸ್ಟೋನ್ ಬ್ರಿಡ್ಜ್ ಆರ್ ನಾಟ್ ಅದನ್ನ ನೋಡ್ಬೇಕಲ್ಲ. ನೋಡಿ, 5/10 is equal to 10/20. P by Q is equal to R by S. 2s are 1/2 is equal to 1/2. ಅಂದ್ರೆ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. ಅವಾಗ ಏನ್ ಮಾಡ್ಬೇಕು? ಈ ಮಧ್ಯೆ ಇರುವಂತ ರೆಸಿಸ್ಟರ್ ನ ನೆಗ್ಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಈ ಪೊಟೆನ್ಶಿಯಲ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಪೊಟೆನ್ಶಿಯಲ್ ಸೇಮ್ ಆಯ್ತು ಅಂತಂದ್ರೆ ಕರೆಂಟ್ ಸೇಮ್ ಫ್ಲೋ ಆಗುತ್ತೆ. ದೆನ್ ಇದನ್ನ ಈ ತರ ಬರೀತೀನಿ. ಈಗ ಎ, this is one resistor, and this one is another resistor, this one is third, and this one is fourth resistor. 5 ohm, 10 ohm, 10 ohm, 20 ohm. This is B. ಇದನ್ನ ಈ ತರ ಬರ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಇದು ನೆಗ್ಲಿಜಿಬಲ್. 30 ohm ಮಧ್ಯದ್ದು ಪೊಟೆನ್ಶಿಯಲ್ ಏನಾಗುತ್ತೆ ಅವಾಗ ಸೇಮ್ ಇರುತ್ತೆ. ಈಗ ಇವೆರಡು ಏನಾಗಿದ್ದಾವೆ? 5 ಮತ್ತೆ 10 ohm. ಈಗ ಇಲ್ಲಿ ಡಿವೈಡ್ ಆಗುತ್ತಲ್ಲ ಕರೆಂಟ್, ಸೊ ಪ್ಯಾರಲಲ್ 5 ohm and 10 ohm. ನೆಕ್ಸ್ಟ್ ಇಲ್ಲಿ 10 ohm and 20 ohm. ಓಕೆನಾ? ಸೊ ಎ, this one is B. 5, 10, 10, 20. ಇದು ಓಮ್ಸ್ ರೆಸಿಸ್ಟೆನ್ಸ್. ಗೊತ್ತಾಗ್ತೀಯನಾ? ಈಗ ಇದನ್ನು ಎ ಇವೆರಡನ್ನು ಸೀರೀಸ್ ಮಾಡಿದ್ರೆ ಆಡ್ ಆಗುತ್ತಾ? ಎರಡು ಸೇರಿ ಒಂದು ರೆಸಿಸ್ಟರ್ ಆಗುತ್ತೆ, ಇವೆರಡು ಸೇರಿ ಒಂದು ರೆಸಿಸ್ಟರ್ ಆಗುತ್ತೆ. ಸೊ
So this one 15 ohm and this one 30 ohm. This is B. So ಇವೆರಡನ್ನು ಈಗ ಪ್ಯಾರಲಲ್ ಮಾಡಿ 1 by Rp is equal to 1 by 15 plus 1 by 30. 1 by 15 ಕಾಮನ್ ತಗೊಂಡ್ರೆ 1 by 15 ಕಾಮನ್ ತಗೊಂಡ್ರೆ 1 plus 1 by 2. 1 plus 1 by 2 ಆಗುತ್ತೆ. Then the value becomes 3 by 2. Value becomes 3 by 2. 3 by 2, 3 by 30 ಆಗುತ್ತೆ. 3 ones, 3 tens. 1 by Rp is equal to, that is equal to ಏನಾಗುತ್ತೆ 1 by 10 ಆಗುತ್ತೆ. Rp is equal to 10 ohm ಆಗುತ್ತೆ. So this is the resistance value. ಗೊತ್ತಾಗ್ತೀಯಾ? ನಾನು ಒಂದು ವ್ಯಾಲ್ಯೂ ಇಲ್ಲದಂಗೂ ತಗೊಂಡಿದ್ದೀನಿ, ಒಂದು ವ್ಯಾಲ್ಯೂ ಕೊಟ್ಟು ಕನ್ಸಿಡರ್ ಮಾಡಿದ್ದೀನಿ. ಸೊ ನೀವು ಈ ತರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಗೊತ್ತಾಗಿದೆಯಲ್ಲ ಈ ತರ ಮಾಡೋದು. ನಿಮಗೆ ಇನ್ನೊಂದು ತರದ ಪ್ರಾಬ್ಲಮ್ ನಾನು ಕನ್ಸಿಡರ್ ಮಾಡ್ತೀನಿ ಇದರಲ್ಲೇ. ನೆಕ್ಸ್ಟ್ ಪ್ರಾಬ್ಲಮ್ ಈ ತರ ಇದೆ ನೋಡಿ. ದಿಸ್ ಇಸ್ ಎ 8th problem. This is one resistor, this one is another resistor, this one is third resistor. So one wire is connected like this and this is another wire connected like this. B ನೋಡಿ, ಇದು R ಇದೆ ಅಂತ ತಗೊಳ್ತೀನಿ, ಇದು R, ಇದು R. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಇದಕ್ಕೆ ಬರೀ ವೈರ್ ಅಷ್ಟೇ ಕೊಟ್ಟಿದ್ದೀನಿ, ರೆಸಿಸ್ಟೆನ್ಸ್ ಇಲ್ಲ ಇದಕ್ಕೆ. ಸೊ ಇದನ್ನ ಎ ಪಾಯಿಂಟ್ ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ವೈರ್ ಅಲ್ಲಿ ಇದು ಎ ಪಾಯಿಂಟ್. ಓಕೆನಾ? ಯಾಕೆಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಕಾಂಪೋನೆಂಟ್ ಮಧ್ಯೆ ಬಂದ್ರೆ ಮಾತ್ರ ರೆಸಿಸ್ಟೆನ್ಸ್ ವ್ಯಾಲ್ಯೂ ವೇರಿ ಆಗುತ್ತೆ. ಓಕೆನಾ? ಇದು ಎ ಆಗಿತ್ತು ಅಂದ್ರೆ ಇದು ಎ, ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಇತ್ತು ಅಂದ್ರೆ ಏನಾಗೋದು ವೇರಿಯೇಷನ್ ಆಗೋದು, ಅದಕ್ಕೆ ಇದು ಬಿ ಪಾಯಿಂಟ್ ಆಗೋದು. ಬಟ್ ಇಲ್ಲಿ ಏನಾಗುತ್ತೆ, ಯಾವುದು ಇಂಟರ್ಮೀಡಿಯೇಟ್ ಯಾವುದು ಇನ್ಸ್ಟ್ರೂಮೆಂಟ್ ಇಲ್ಲ, ಇಲ್ಲಿ ರೆಸಿಸ್ಟೆನ್ಸ್ ಇದ್ದಿದ್ರು ಇಲ್ಲಿ ಪಾಯಿಂಟ್ ಬಿ ಆಗೋದು. ಬಟ್ ಇಲ್ಲಿ ಬರೀ ವೈರ್ ಕನೆಕ್ಷನ್ ಇರೋದ್ರಿಂದ ಈ ಪಾಯಿಂಟ್ ಎ ಆಯ್ತು ಅಂದ್ರೆ ಈ ಪಾಯಿಂಟ್ ಎ ಆಗಿರುತ್ತೆ, ಇದು ಬಿ ಆಯ್ತು ಅಂದ್ರೆ ಇದನ್ನು ಬಿ ಆಗಿರುತ್ತೆ. ಓಕೆನಾ? ದೆನ್ ಸೊ ಈಗ ಸೊಲ್ಯೂಷನ್ ಮಾಡಿ. ಸೊಲ್ಯೂಷನ್ ನೋಡಿ, ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಪಾಯಿಂಟ್ ಎ. ಓಕೆನಾ? ಇಲ್ಲಿ ಬಂದಿದ್ದೀನಿ. ಈ ಎ ಪಾಯಿಂಟ್ ಇಂದ ಒಂದು ರೆಸಿಸ್ಟರ್ಗೆ ಕನೆಕ್ಷನ್ ಇದೆ. ಓಕೆನಾ? ಈ ರೆಸಿಸ್ಟರ್ಗೆ ಇಲ್ಲಿಂದ ಮತ್ತೆ ಈ ಎರಡು ರೆಸಿಸ್ಟರ್ಗೆ ಕನೆಕ್ಷನ್ ಇದೆ ಎ ಪಾಯಿಂಟ್ ಇಂದಾನೆ. ಓಕೆನಾ? ಎ ಪಾಯಿಂಟ್ ಅರ್ಥ ಆಯ್ತಾ? ನೆಕ್ಸ್ಟ್ ಈ ಬಿ ಪಾಯಿಂಟ್ ಇಂದ ಈ ಎ ಪಾಯಿಂಟ್ ಇಂದ ಕನೆಕ್ಷನ್ ಇರೋದು ಇವೆಲ್ಲವೂ ಎಲ್ಲಿಗಿದೆ ನೋಡಿ, ಬಿ ಪಾಯಿಂಟ್ ಗಿದೆನಾ, 3 ರೆಸಿಸ್ಟರ್. ಓಕೆನಾ? ಸೊ ಈಗ ಬಿ ಪಾಯಿಂಟ್ ಇಂದ 2 ರೆಸಿಸ್ಟರ್ ಇದೆ, ಈ 2 ರೆಸಿಸ್ಟರ್ಗೆ ಎ ಎಲ್ಲಿದೆನೋ ಆ 2 ರೆಸಿಸ್ಟರ್ಗೆ ಕನೆಕ್ಷನ್ ಇದೆ. ಸೊ ಬಿ ಪಾಯಿಂಟ್ ಇಂದ ಇದು ಬಿ ಪಾಯಿಂಟ್ ನೋಡಿ, ಒಂದು ರೆಸಿಸ್ಟರ್ ಇದಕ್ಕೆ ಕನೆಕ್ಷನ್ ಇದೆ, ಒಂದು ರೆಸಿಸ್ಟರ್. ನೆಕ್ಸ್ಟ್ ಇಲ್ಲಿ 2 ರೆಸಿಸ್ಟರ್, ಇಲ್ಲಿ 2 ರೆಸಿಸ್ಟರ್. ಓಕೆನಾ? ಎ ಬಿ, ಇದು ಕ್ಯಾಪಿಟಲ್ ಬಿ. ಎಷ್ಟು ರೆಸಿಸ್ಟರ್ ಇದೆ? 3 ತಾನೆ. ದೆನ್ ಈಗ ಏನಾಗುತ್ತೆ, ಇವು 3 ಏನಾಗಿದೆ, ಆರ್ 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 ಅಂತ ತಗೊಳ್ತೀನಿ. ದೆನ್ ಇವು 3 ಪ್ಯಾರಲಲ್. 1 by Rp is equal to 1 by R plus 1 by R plus 1 by R. So 1 by Rp is equal to 3 by R. Then Rp is equal to R by 3. ಗೊತ್ತಾಗ್ತೀಯಾ? ಇಲ್ಲಿ ಒಂದ್ ವೇಳೆ ರೆಸಿಸ್ಟರ್ ಇದ್ದಿದ್ರೆ ಪಾಯಿಂಟ್ಸ್ ಅದೇ ವ್ಯಾಲ್ಯೂ ಬೇರೆ ಬರುತ್ತೆ, ಈ ತರ ಇತ್ತು ಅಂದ್ರೆ ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ninth ಪ್ರಾಬ್ಲಮ್. ಸರ್ಕ್ಯೂಟ್ ಕನೆಕ್ಷನ್ ಈ ತರ ಇದೆ.
ಸರ್ಕ್ಯೂಟ್ ನೋಡಿದಾಗ ನೀವು ಕಷ್ಟ ಅನ್ಕೋಬಾರ್ದು, ಅದನ್ನ ಸಾಲ್ವ್ ಮಾಡೋ ಮೆಥಡ್ನ ತಿಳ್ಕೋಬೇಕಷ್ಟೇ. ಯಾವ ಸರ್ಕ್ಯೂಟು ಕಷ್ಟ ಅಲ್ಲ, ಅರ್ಥ ಮಾಡ್ಕೊಂಡ್ರೆ ವೆರಿ ಈಸಿಯೆಸ್ಟ್. ಸರ್ಕ್ಯೂಟ್ ನೋಡೋದು ದೊಡ್ಡದಿದೆ ಅಷ್ಟೇ, ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಎಲ್ಲ ವ್ಯಾಲ್ಯೂಸ್ ಏನಿದೆ, ಆರ್ ಇದೆ. ದಿಸ್ ಇಸ್ ಟರ್ಮಿನಲ್ ಎ, ದಿಸ್ ಇಸ್ ಟರ್ಮಿನಲ್ ಬಿ. ಓಕೆನಾ? ನಾ ಸೊ ಇದನ್ನು ಯಾವ ತರ ನಾವು ಸಾಲ್ವ್ ಮಾಡಬೇಕು ಅನ್ನೋದಾದ್ರೆ ಸೊಲ್ಯೂಷನ್, ಇದಕ್ಕೆ ಒಂದು ಮೆಥಡ್ ಇದೆ, ಸ್ಯಾಂಡ್ವಿಚ್ ಮೆಥಡ್ ಅಂತ. ಸ್ಯಾಂಡ್ವಿಚ್ ಮೆಥಡ್ ಏನು? ಸ್ಯಾಂಡ್ವಿಚ್ ಅಂದ್ರೆ ಎರಡು ಬನ್ ಮಧ್ಯದಲ್ಲಿ ನೀವೇನಾದ್ರೂ ಕರಿ ಏನು ಪ್ಲೇಸ್ ಮಾಡಿದ್ರೆ ಅವೆರಡು, ಆ ಬನ್ ಒಂದ್ರ ಮೇಲೆ ಒಂದು ನಾವು ಪ್ಲೇಸ್ ಮಾಡ್ತೀವಿ ಅನ್ನೋದನ್ನ ಕನ್ಸಿಡರ್ ಮಾಡ್ಕೊಳ್ಳೋದೆ ಸ್ಯಾಂಡ್ವಿಚ್. ಓಕೆನಾ? ಸೊ ಸ್ಯಾಂಡ್ವಿಚ್ ಮೆಥಡ್ ಇದನ್ನ ಯಾವ ತರ ಮಾಡಬೇಕು ನೋಡಿ. ಯಾವುದೇ ಕಾರಣಕ್ಕೂ ನೀವು ಏನ್ ಸ್ಯಾಂಡ್ವಿಚ್ ಮಾಡ್ತೀರಲ್ಲ, ಅಂದ್ರೆ ಫ್ಲಿಪ್ ಮಾಡ್ತಿರಲ್ಲ, ಅದು ಎರಡು ಟರ್ಮಿನಲ್ ಓವರ್ಲ್ಯಾಪ್ ಆಗಬಾರ್ದು. ಅಂದ್ರೆ ಈ ಬಿ ಟರ್ಮಿನಲ್ ಇದ್ರ ಮೇಲೆ ಬರಬಾರ್ದು. ಓಕೆನಾ? ಆ ತರ ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ಈಗ ಏನ್ ಮಾಡ್ಬೇಕು, ನೀವು ಇಲ್ಲಿ ಒಂದು ಸೆಂಟರ್ ಮಾಡ್ಕೊಳ್ಳಿ. ಇದನ್ನೇ ಸೆಂಟರ್ ಮಾಡ್ಕೊಳ್ತೀನಿ ನಾನು. ದಿಸ್ ಇಸ್ ದ ಸೆಂಟರ್. ಓಕೆನಾ? ಈಗ ನೀವು ಇದನ್ನ ಸೆಂಟರ್ ಮಾಡ್ಕೊಂಡ್ರೆ ಇದು ಓವರ್ಲ್ಯಾಪ್ ಆಗುತ್ತೆ. ಸೊ ಇದನ್ನು ಮಾಡಬಾರ್ದು, ಇದಲ್ಲ ಸೆಂಟರ್. ಈಗ ಗೊತ್ತಾಗ್ತೀಯನ? ಸೆಂಟರ್ ಯಾವ ತರ ಮಾಡ್ಕೋಬೇಕು ಅಂದ್ರೆ ಟರ್ಮಿನಲ್ಸ್ ಓವರ್ಲ್ಯಾಪ್ ಆಗಬಾರ್ದು, ಎ ಬಿ. ಈಗ ಯಾವ ತರ ಮಾಡ್ಬೋದು, ಈ ತರ ಮಾಡ್ಬೋದು ಸೆಂಟರ್. ಇದನ್ನ ಇದು ಇದ್ರ ಮೇಲೆ ಓವರ್ಲ್ಯಾಪ್ ಆಗಲ್ಲ, ಜಸ್ಟ್ ಇದನ್ನ ಓವರ್ಲ್ಯಾಪ್ ಮಾಡ್ತೀನಿ. ಈಗ ಇದು ಏನಾದ್ರು ನೇಮಿಂಗ್ ಕೊಟ್ಕೊಳ್ಳಿ, ಇದನ್ನ ಇಲ್ಲಿ ರಿಪ್ಲೇಸ್ ಮಾಡಿ. ಅಂದ್ರೆ ಈ ತರ ಮಾಡ್ಕೊಳ್ತೀನಿ ನೋಡಿ. ಎ, this one is one resistor, this one is another resistor. Okay na? This is B terminal. So ಇಲ್ಲಿ ಇನ್ನೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲಿ ಅನದರ್ ರೆಸಿಸ್ಟರ್ ಇದೆ, ಈ ತರ ಇದೆ. ಈಗ ಇದನ್ನ ಇದ್ರ ಮೇಲೆ ಓವರ್ಲ್ಯಾಪ್ ಮಾಡ್ತೀನಿ, ಇದನ್ನ ಹಿಂಗ್ ಫೋಲ್ಡ್ ಮಾಡ್ತೀನಿ. ಇದನ್ನ ಆಫ್ ಪಾರ್ಟ್ ನ ಈ ಆಫ್ ಪಾರ್ಟ್ ನ ಮೇಲಕ್ಕೆ ಫೋಲ್ಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಫೋಲ್ಡ್ ಮಾಡಿದಾಗ ಈ ರೆಸಿಸ್ಟರ್ ಬಂದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಅಂದ್ರೆ ನೀವೇನ್ ಮಾಡ್ಬೇಕು, ಅವಾಗ ಅದನ್ನ ಪ್ಯಾರಲಲ್ ಆಗಿ ಕನ್ಸಿಡರ್ ಮಾಡಬೇಕು. ಓಕೆನಾ? ಈ ರೆಸಿಸ್ಟರ್ ಇದ್ರ ಮೇಲಿದೆ, ಈ ರೆಸಿಸ್ಟರ್ ಇದ್ರ ಮೇಲೆ ಬರುತ್ತೆ. ಸೊ ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಡಬೇಕು. ಈ ರೆಸಿಸ್ಟರ್ ಇದ್ರ ಮೇಲೆ ಇರುತ್ತೆ, ಪ್ಯಾರಲಲ್ ಆಗಿ ಕನೆಕ್ಷನ್ ಕೊಡಬೇಕು, ಸೀರೀಸ್ ಮಾಡಬಾರ್ದು. ಓಕೆನಾ? ಈ ರೆಸಿಸ್ಟರ್ ಇದ್ರ ಮೇಲೆ, ಈ ರೆಸಿಸ್ಟರ್ ಇದ್ರ ಮೇಲೆ, ಈ ರೆಸಿಸ್ಟರ್ ಇದ್ರ ಮೇಲೆ, ಇವು ಹಂಗೆ ಇರುತ್ತೆ. ಸೊ ಇದ್ರ ವ್ಯಾಲ್ಯೂ ಆರ್ 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 ಅಂಡ್ ಆರ್. ಈಗ ಈ ಸರ್ಕ್ಯೂಟ್ ನ ಹಿಂಗೂ ಬರ್ಕೋಬೋದ ನೋಡಿ. ಇವೆರಡು ಪ್ಯಾರಲಲ್, ಹೌದಾ? ಒಂದನ್ನ ಯಾವ್ದಾದ್ರು ತಗೊಳ್ಳಿ, ಇವೆರಡು ಪ್ಯಾರಲಲ್. 1/RP is equal to 1/R plus 1/R, that is equal to 2/R, then R/2. RP is equal to ಏನು, R/2. ಎಲ್ಲದಕ್ಕೂ ಸೇಮ್ ಬರುತ್ತೆ. ಈಗ ಇದನ್ನ ನಾನು ಹಿಂಗ್ ಬರ್ಕೊಳ್ತೀನಿ ನೋಡಿ. ಹೌದಾ? This is B, this is A. ಓಕೆನಾ? ಇವೆರಡು ಪ್ಯಾರಲಲ್, ವ್ಯಾಲ್ಯೂ R/2. ಇವೆರಡು ಪ್ಯಾರಲಲ್, R/2. ಗೊತ್ತಾಗ್ತೀಯ? ನಾನು ವ್ಯಾಲ್ಯೂಸ್ ಬರ್ಕೊಳ್ತಾ ಇದ್ದೀನಿ. ಇದು R/2, ಇದು R, ಇದು R. ಓಕೆನಾ? ಇದಂಗೆ ಇರುತ್ತೆ, ಇದರಲ್ಲಿ ಏನು ವೇರಿಯೇಷನ್ ಇಲ್ಲ. ಅರ್ಥ ಆಯ್ತಲ್ಲ ಈಗ ಇದು? ಈಗ ಇದನ್ನ ನೀವು ಅಬ್ಸರ್ವ್ ಮಾಡಿ. ಮೇನ್ಲಿ ಇದನ್ನೇ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಈ ಟರ್ಮಿನಲ್ ಇದೆಯಲ್ಲ, ಇಲ್ಲಿ ಈ ಪಾಯಿಂಟ್, ಇದನ್ನೊಂದು ಸ್ವಲ್ಪ ಕೆಳಗಡೆ ಪುಲ್ ಮಾಡಿದ್ರೆ ಈ ಎರಡು ರೆಸಿಸ್ಟರ್ ಹಿಂಗ್ ಬರುತ್ತಾ? ಅಂದ್ರೆ ಇದು ಯಾವ ಕಾಂಬಿನೇಷನ್? ಮತ್ತೆ ವಿಸ್ಟೋನ್ ಬ್ರಿಡ್ಜ್. ನಾವು
ಹಿಂಗೆ ಬರಿಬೋದ ಇದನ್ನು? ಹೌದಾ? B point, this is A point. So this resistor R by 2 ಇದು R by 2, ಇದು R by 2, ಇದು R. ಓಕೆನಾ? ಈಗ P by Q is equal to R by S ಆಗಬೇಕಲ್ಲ, ನೋಡಿ ಇದು R by 2 by R by 2. ಓಕೆನಾ? 1 ವ್ಯಾಲ್ಯೂ that is equal to R by R 1. ಈಗ ಇದು ಏನು ಬೇಸ್ಡ್ ಆನ್ ಬ್ರಿಡ್ಜ್ ಬ್ಯಾಲೆನ್ಸ್ಡ್ ಕಂಡೀಷನ್. ಅವಾಗ ಏನಾಗುತ್ತೆ, ಈ ರೆಸಿಸ್ಟರ್ ನೆಗ್ಲೆಕ್ಟ್ ಆಗುತ್ತೆ. ದೆನ್ ಇದೊಂದು ರೆಸಿಸ್ಟರ್, ಇದನ್ನಲ್ಲ ರೆಸಿಸ್ಟರ್, ದಿಸ್ ಇಸ್ A B. ಇದು R by 2, R by 2, R and R. ಇವೆರಡು ಸೀರೀಸ್. R by 2 plus R by 2, 2R by 2, 2 to get cancel, R. ಇದು 2R. So A B R by 2 plus R by 2 plus R by 2, 2R by 2, 2 to get cancel, R. This is 2R. So parallel ಮಾಡಿ 1 by RP is equal to 1 by R plus 1 by 2R, 3R by 2, 3 by 2R ಆಗುತ್ತೆ, 3 by 2R, 1 by RP. Then RP is equal to, ಇಲ್ಲೇ ಬರೀತೀನಿ, RP is equal to 2R by 3. RP is equal to 2R by 3. ಸೊ ಈ ತರ ನೀವೇನ್ ಮಾಡಬೇಕು, ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಇದನ್ನೇ ನಾನು ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡ್ತೀನಿ. ಓಕೆನಾ? ಆನ್ಸರ್ ಏನ್ ಬಂದಿದೆ ನೋಡಿ, 2R by 3 ಬಂದಿದೆ. ಸೊ ಇದನ್ನೇ ನಾನು ಫ್ಲಿಪ್ ಮಾಡ್ತೀನಿ. ಈಗ ಸ್ವಲ್ಪ ಟರ್ಮಿನಲ್ ಚೇಂಜ್ ಮಾಡ್ತೀನಿ. ಎಲ್ಲ ಸೇಮು. ಇದನ್ನ ನಾನು ಬಿ ಟರ್ಮಿನಲ್ ಅಂತ ತಗೊಳ್ತೀನಿ. ಇದನ್ನೇನಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಬಿ ಟರ್ಮಿನಲ್. ಓಕೆನಾ? ಈಗ ನೀವು ಫ್ಲಿಪ್ ಹೆಂಗ್ ಮಾಡಬೇಕು ಅನ್ನೋದನ್ನ ತಗೊಳ್ಳೋದಾದ್ರೆ 2 ಸಲ ಫ್ಲಿಪ್ ಮಾಡಬೇಕು. ನೋಡಿ, ಫಸ್ಟು ಇದಿಷ್ಟನ್ನು ಈ ಕಡೆ ಫ್ಲಿಪ್ ಮಾಡಿ, ಯಾಕಂದ್ರೆ ಇಲ್ಲಿ ಟರ್ಮಿನಲ್ ಇಲ್ಲ. ಇದಿಷ್ಟನ್ನು ಈ ಕಡೆ ಫ್ಲಿಪ್ ಮಾಡಿದ್ರೆ ಈ ತರ ಆಗುತ್ತೆ ನೋಡಿ. ಇದು ಓಕೆನಾ? ಇದನ್ನ ಈ ಕಡೆ ಫ್ಲಿಪ್ ಮಾಡಿದಾಗ ಇಲ್ಲಿ ಒಂದು ಬಂದು ರೆಸಿಸ್ಟರ್ ಬರುತ್ತೆ, ಪಿ ಟರ್ಮಿನಲ್. ಇಲ್ಲಿ ಒಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್ ಆಗಿ, ಇಲ್ಲಿಗೆ ಇನ್ನೊಂದು ರೆಸಿಸ್ಟರ್ ಬರುತ್ತೆ ಪ್ಯಾರಲಲ್ ಆಗಿ. ಓಕೆನಾ? ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಹಿಂಗೆ ಫೋಲ್ಡ್ ಮಾಡ್ತೀನಿ. ಓಕೆನಾ? ಇದು ಆರ್ 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 ಅಂಡ್ ಆರ್ ಆರ್. ದಿಸ್ ಇಸ್ ಆಲ್ಸೋ ಆರ್, ದಿಸ್ ಇಸ್ ಆಲ್ಸೋ ಆರ್. ದಿಸ್ ಇಸ್ 8 ಟರ್ಮಿನಲ್. ಈಗ ಇದನ್ನ ವ್ಯಾಲ್ಯೂ ಅಬ್ಸರ್ವ್ ಮಾಡಿ. ಮತ್ತೆ ಇದು ಎ ಟರ್ಮಿನಲ್, ಇದು ಒಂದು ರೆಸಿಸ್ಟರ್, ಇದು ಅನದರ್ ರೆಸಿಸ್ಟರ್ ಆಗುತ್ತೆ. ದಿಸ್ ಇಸ್ ಒನ್ ಮೋರ್ ರೆಸಿಸ್ಟರ್. ಸೊ ದಿಸ್ ಇಸ್ ಒನ್ ರೆಸಿಸ್ಟರ್, ದಿಸ್ ಇಸ್ ಅನದರ್ ರೆಸಿಸ್ಟರ್. ಇದು ಎರಡನ್ನು ಪ್ಯಾರಲಲ್ ಮಾಡಿದಾಗ R by 2 ನ ಇವೆರಡನ್ನು ಪ್ಯಾರಲಲ್ ಮಾಡಿದಾಗ ಇದು ಅಷ್ಟೇ R by 2, ಇದು R by 2. ಇದನ್ನು ಪ್ಯಾರಲಲ್ ಮಾಡ್ತೀನಿ, ಇದನ್ನು ಪ್ಯಾರಲಲ್ ಮಾಡ್ತೀನಿ. ಇವೆರಡು ಹಂಗೆ ಇರುತ್ತೆ, R ಅಂಡ್ R. ಓಕೆನಾ? ಈಗ ಇವೆರಡನ್ನು ಇದ್ರ ಮೇಲೆ ಫ್ಲಿಪ್ ಮಾಡಿ, ಯಾಕಂದ್ರೆ ಇನ್ನು ಫ್ಲಿಪ್ ಮಾಡ್ಬೋದಲ್ಲ. ಬಿ ಎ ಈ ಟರ್ಮ್ ಇದಿಷ್ಟನ್ನು ಇದ್ರ ಮೇಲೆ ಫ್ಲಿಪ್ ಮಾಡಿ. ಎ
ಅಥವಾ ಫೋಲ್ಡ್ ಮಾಡಿ, ಬೇಡ ನಮಗೀಗ. ಓಕೆನಾ, ದಿಸ್ ಇಸ್ ಬಿ. ಇವೆರಡನ್ನು ಇದ್ರ ಮೇಲೆ ತಗೋಬೇಕೀಗ. ಓಕೆನಾ, ಇದು ಇಲ್ಲಿ ಬಂದಿದೆ, ಇದು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ಕೊಡ್ತಾ ಇದ್ದೀನಿ ಇದನ್ನು. Now this is r by 2 and this one is r by 2. ಓಕೆನಾ, ಇದು r by 2, ಇದು ಇಲ್ಲಿರೋದು, ಇದು r, ಇದು r. ನಾವು ಈಗ ಇವೆರಡನ್ನು ಪ್ಯಾರಲಲ್ ಮಾಡಿದರೆ r by 2 1 by rp is equal to r by 2 2 by r plus 2 by r, that is equal to 4 by r. Then rp is equal to r by 4. ಇದು ಎರಡು r by 4, ಇದು r by 2. So ಈಗ this is a, this one is r by 4, this one is r by 2 and r by 2. This one B point. Okay na? So ಇಲ್ಲಿ ನೋಡಿ, ಇದು ಪ್ಯಾರಲಲ್, ಇವೆರಡು ಸೀರೀಸ್. So then this is A, this is r by 4 and this one is r by 2. ಇಲ್ಲಿ ಇವೆರಡು ಏನಾಗಿದೆ, ಸೀರೀಸ್ ಆಗಿದೆ. ಯಾಕಂದ್ರೆ ಇಲ್ಲಿ ಕರೆಂಟ್ ಏನು ಫ್ಲೋ ಆಗುತ್ತೋ ಅದೇ ಕರೆಂಟ್ r by 2 ಗೂ ಫ್ಲೋ ಆಗುತ್ತೆ. So that's why this is r by 4, this one is r by 2, this one is also r by 2. This point can be taken as B. Then this can be written as, this is r by 4 and this one, iveru combination no series. So that's why r by 2 plus r by 2, this becomes r B point ಇದೆ. Now ಇವೆರಡು ಏನಾಗಿದೆ, ಈಗ ಪ್ಯಾರಲಲ್ ಆಗಿದೆ. Parallel combination 1 by rp is equal to 1 by r by 4. So ಇದನ್ನ ನೀವು 4 by r ಅಂತ ಬರ್ಕೋಬಹುದು, plus 1 by r. Then 1 by rp is equal to 5 by r. ನಮಗೆ ಬೇಕಾಗಿರೋದು rp ವ್ಯಾಲ್ಯೂ, rp is equal to r by 5. ನೋಡಿ, ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ನಾವೇನ್ ಮಾಡಿದ್ವಿ, ಇದು ಎ ಪಾಯಿಂಟ್, ಇದನ್ನ ನಾನು ಬಿ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ದೆ. ಅವಾಗ ನಿಮಗೆ ಸಮ್ ವ್ಯಾಲ್ಯೂ ಬಂದಿತ್ತು, 2r by 3 ಸಮಥಿಂಗ್ ಬಂದಿತ್ತು. ಬಟ್ ಈಗ ನಾನು ಪಾಯಿಂಟ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಇದು ಬಿ ಪಾಯಿಂಟ್ ಅಂತ ತಗೊಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, r by 5 ಆಗುತ್ತೆ. ಅಂದ್ರೆ ನೀವು ಫ್ಲಿಪ್ ಎಷ್ಟು ಸಲ ಮಾಡ್ತಾ ಇದ್ರೆ ಇಲ್ಲಿ 2 ಸಲ, ಅಥವಾ ಫೋಲ್ಡಿಂಗ್ ಎಷ್ಟು ಸಲ ಮಾಡ್ತಾ ಇದ್ರೆ 2 ಸಲ ಮಾಡ್ತಾ ಇರೋದ್ರಿಂದ ವ್ಯಾಲ್ಯೂಸ್ ಏನಾಗುತ್ತೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.